ತುಮಕೂರು ಜಿಲ್ಲೆಯ ಶಿರಾ ಅಮರಾಪುರ ಮುಖ್ಯ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ರಸ್ತೆ ಸುರಕ್ಷತೆ ಬಗ್ಗೆ ಮತ್ತೆ ಪ್ರಶ್ನೆಗಳು ಎದ್ದಿವೆ. ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ತಕ್ಷಣವೇ ಅಂಸ್ ಅಳವಡಿಸುವಂತೆ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಶಿರಾ ಅಮರಾಪುರ ರಸ್ತೆಯ ಬೇಕ್ ಪಾಯಿಂಟ್ ಮುಂಭಾಗದಲ್ಲಿ ನಡೆದ ಅಪಘಾತ ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ಭಾಗದಲ್ಲಿ ವೇಗ ನಿಯಂತ್ರಣ ವ್ಯವಸ್ಥೆ ಇಲ್ಲದಿರುವುದೇ ಅಪಘಾತಗಳಿಗೆ ಪ್ರಮುಖ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಎಂಎಲ್ಸಿ ಚಿದಾನಂದ ಎಂಗೌಡ ಈ ರಸ್ತೆಯಲ್ಲಿ ಹಲವು ಬಾರಿ ಅಪಘಾತಗಳು ನಡೆದಿದ್ರು, ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಶಿರಾ ಅಮರಾಪುರ ರಸ್ತೆ ಜ್ಯೋತಿನಗರದಲ್ಲಿ ಈ ಪ್ರೆಸಿಡೆನ್ಸಿ ಸ್ಕೂಲ್ ಮುಂಭಾಗ ಮತ್ತು ಇಲ್ಲಿ ಬೇಕ್ ಪಾಯಿಂಟ್ ಅಂತ ಏನಿದೆ ಅದರ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಎಷ್ಟೊತ್ತಿಗಾಗಿರೋದು 9 ಗಂಟೆ ಸುಮಾರಿಗೆ ನಮ್ಮ ಇದೇ ಪಕ್ಕದ ಜ್ಯೋತಿನಗರದ ನಿವಾಸಿ ರೋಡಲ್ಲಿ ಇಲ್ಲಿಂದ ಒಂದು 3-4ನೇ ಮನೆ ಶಿವಣ್ಣ ಅಂತೇಳಿ ರಾತ್ರಿ ತನ್ನ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ಅಮರಾಪುರ ರಸ್ತೆಯಲ್ಲಿ ಈ ಭಾಗದಿಂದ ವಿಪರೀತ ವೇಗವಾಗಿ ಬಂದಂಥ ಒಂದು ಆಂಬುಲೆನ್ಸು ಅವನಿಗೆ ಹೊಡೆದ ಪರಿಣಾಮ ಆತನಿಗೆ ಒಂದು ಮೇಜರ್ ಇಂಜರೀಸ್ ಆಗಿ ಕೂಡಲೇ ಅವರು ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗಿ ಫಸ್ಟ್ ಏಡ್ ಕೊಟ್ಟು ಅಲ್ಲಿಂದ ತುಮಕೂರಿಗೆ ಸಾಗಿಸುವಂಥ ಸಂದರ್ಭದಲ್ಲಿ ಆತನ ಹಸುನೀಗಿದ್ದಾನೆ. ಇದು ಎಲ್ಲ ಒಂದು ಕಡೆ ಈಗಾಗಲೇ 3 ವರ್ಷದ ಹಿಂದೆ ನಾನೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿ ಇದು ಹೈವೇ ಇದೆ, ಇಲ್ಲಿ ಹಂಪ್ಸ್ ಹಾಕೋದಕ್ಕೆ ಬರಲ್ಲ ಅಂತ ಅವ್ರು ಸಬೂಬು ಹೇಳ್ಕೊಂಡು ಬಂದಿದ್ರು 5-6 ವರ್ಷದಿಂದ. ನಾನು ಅವ್ರಿಗೆ ಹೇಳಿ ಒಂದು 10,000 ಜನ ಶಾಲಾ ಕಾಲೇಜಿನ ಮಕ್ಕಳು ಇಲ್ಲಿ ಓಡಾಡ್ತಾರೆ, ವಿಪರೀತ ಜನದಟ್ಟಣೆ ಇರ್ತಕ್ಕಂಥ ಒಂದು ಏರಿಯಾ ಅಂತೇಳಿ ಆ ಜ್ಯೋತಿನಗರದಿಂದ ಹಿಡಿದು ಕಲ್ಕೋಟೆವರೆಗೆ 3-4 ಕಡೆ ಹಂಪ್ಸ್ ಹಾಕುವಂಥದ್ದಾಗಿತ್ತು. ಆದರೆ ಮೊನ್ನೆ ಹೊಸದಾಗಿ ಏನೋ ಟಾರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಇರೋವಂಥ ಹಂಪ್ಸ್ಗಳನ್ನೆಲ್ಲ ತೆಗೆದು ಮತ್ತೆ ಅವರು ಹಂಪ್ಸ್ ಹಾಕ್ತೆ ಹಾಗೆ ಬಿಟ್ಟ ಕಾರಣಕ್ಕಾಗಿ ಈಗಾಗಲೇ ಈ ಕಳೆದ 15-20 ದಿವಸದಲ್ಲಿ ಇದು 2ನೇ ಅಪಘಾತ ಸಂಭವ. ಇನ್ನು ತಕ್ಷಣವೇ ವೇಗರೋಧಕ ಹಂಪ್ಸ್ ಅಳವಡಿಸಬೇಕು, ಇಲ್ಲವಾದರೆ ತಾವೇ ಮುಂದೆ ನಿಂತು ಹಂಪ್ಸ್ ಹಾಕಿಸುವುದಾಗಿ ಹೇಳಿದ ಅವರು ಮುಂದಿನ ಅನಾಹುತಗಳಿಗೆ ಅಧಿಕಾರಿಗಳೇ ಹೊಣೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಸರಣಿ ಅಪಘಾತಗಳ ತಡೆಗೆ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸ್ಥಳೀಯರು ಕೂಡ ಒತ್ತಾಯಿಸಿದ್ದು, ಅಧಿಕಾರಿಗಳ ಕ್ರಮದತ್ತ ಇದೀಗ ಎಲ್ಲರ ಗಮನ ನೆಟ್ಟಿದೆ. ಶಿರಾ ಅಮರಾಪುರ ರಸ್ತೆಯ ಅಪಘಾತ ವಲಯದಲ್ಲಿ ಸುರಕ್ಷತಾ ಕ್ರಮಗಳು ಯಾವಾಗ ಜಾರಿಯಾಗಲಿವೆ ಎಂಬುದನ್ನು ಕಾದು ನೋಡಬೇಕಿದೆ.